ಮುಚ್ಕೊಂಡು ಅಲ್ಲಿ ಸೈಡ್ ಹಾಕಿದ್ರೆ ಮುಗೀತು, ನೆಗತ್ ಬಿದ್ದು ಹೋಯ್ತಾರೆ. ನೀವ್ ಹೇಳಿದ್ದನ್ನ ಯಥಾವತ್ತಾಗ ಅದು ಓದ್ಬಿಟ್ಟು ಆಗಲ್ಲ ಹೋಗ್ರಿ ಅಂತ ಹೇಳೋದು, ಅವ್ನು ಬದುಕಿರೋದು ಅಲ್ಲಿ ಸಾಯ್ಬೇಕು. ಆ ತರ ಯಾಕೆ ಹೇಳ್ತಾ ಇದ್ದೀನಿ, ಅದು ಇನ್ನೆಷ್ಟು ಕೇಸಲ್ಲಿ ಈ ತರ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೀಗ ಒಂದು 20 ಬಾರಿ ಹೇಳಿದ್ದೀನಿ, ಅಸೆಂಬ್ಲಿ ಒಳಗಡೆ ಹೇಳಿದ್ದೀನಿ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೀನಿ. ಹಿಂದೆ ಯಾರಾದ್ರೂ ಗೊತ್ತಿದ್ದೆ ಗೋಮಾಳ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರೆ ನನಗೆ ಕಳಿಸ್ಕೊಡಿ, ಅಲ್ಲಿ ಗಿವ್ ಯು ಪರ್ಮಿಷನ್ ಅಂತ. ಕೇಳಿಸ್ಕೊಳ್ಳೋ ಸೌಜನ್ಯ ಇಲ್ವಲ್ರಿ ನಿಮ್ಗೆ? ಅಷ್ಟು 3 ಬಾರಿ 2 ವರ್ಷದಿಂದ ಇದೀನಿ ಅಂತ ಹೇಳ್ತೀರಿ. ಎಷ್ಟು ಬಾರಿ ಬಿಸಿಯಲ್ಲಿ ಮಾತು ಹೇಳಿದ್ದೇನೆ. ಯಾರಾದ್ರೂ ರಿಜೆಕ್ಟ್ ಮಾಡಿದ್ರೆ ನನಗೆ ಕೊಡಿ, ನಾನು ನಿಮ್ಗೆ ರೀಆಥರೈಸ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ದೀನಿ. ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು? ನಿಮ್ ಮನೆಗೆ ಬಂದು ಹೇಳ್ಬೇಕಾ ನಾನು? ಇನ್ನು ಎಷ್ಟು ಕೇಸಲ್ಲಿ ರಿಜೆಕ್ಟ್ ಮಾಡಿದಿರೋ ನಿಮ್ಗೆ ಬಡವರು ಕಣ್ಣಿಗೆ ಕಾಣಿಸೋದಿಲ್ಲ. ಬಿಸಿಯಲ್ಲಿ ಹೇಳಿದ್ರೆ ವಿಷಯ ಇನ್ನೂ ಜ್ಞಾಪಕ ಇಲ್ಲ, ಸುಮ್ಮನೆ ಹೇಳಿದ್ದೀರಿ ಅಂತ ಹೇಳ್ತೀನಿ. ಮತ್ತೆ ಏನ್ ಮಾಡಿಸ್ತೀರಿ ಅವ್ರ ಕೈಲಿ? ಇನ್ನು ಎಷ್ಟು ರಿಜೆಕ್ಟ್ ಆಗಿದಾವ? ಇದು ಅವ್ರು MLA ಅವ್ರು ಕ್ವಶನ್ ಹಾಕಿದ್ರು ನನ್ನ ಗಮನಕ್ಕೆ ಬಂತು. ಆ ತರ ರಿಜೆಕ್ಟ್ ಆಗಿರೋರಿಗೆ ಎಷ್ಟಿದಾವ? ಸುಮ್ಮನೆ ಅವ್ರನ್ನ ಗೋಳೆ ಕೊಡೋದು, ಮಾಡಕ್ ಅವಕಾಶ ಇದ್ರು ಮಾಡಬೇಕು. ಅದೇ ನೀವು ಬೇರೆ ಯಾಕನ ಯಾಮಾರಿಸಿ ಜಮೀನುಗಳು ಮಂಜೂರು ಆಗಿರೋದನ್ನ ಕಣ್ತಪ್ಪಿಸಿ ಅವ್ರಿಗೆ ದಾಖಲೆ ಮಾಡ್ಕೊಡ್ಬೇಕಂದ್ರೆ ಅದಕ್ಕೆ ಯಾವಾಗಲೂ ಅಡ್ಡ ಬರೋದು. ಅದಕ್ಕೆ